ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಂತಹ ಬೆಳಗಾವಿಯ ಮಂದಿ ಆ ಒಂದು ಕಾಲ್ತುಳಿತದಲ್ಲಿ ಸಿಕ್ಕಾಕೊಂಡು ಸಾವನ್ನಪ್ಪಿದ್ರು. ತಾಯಿ ಮಗಳು ದುರ್ಮರಣಕ್ಕೆ ಈಡಾದ್ರು. ಬೆಳಗಾವಿಯ ವಡಗಾವಿ ನಿವಾಸಿ ಜ್ಯೋತಿ ಮೇಘ ಸಾವನ್ನಪ್ಪಿದ್ದಂಥವರು 3 ದಿನಗಳ ಹಿಂದೆ ಪ್ರಯಾಗ್ರಾಜ್ಗೆ ತಾಯಿ ಮತ್ತು ಮಗಳು ಹೋಗಿರ್ತಾರೆ. 13 ಜನರ ತಂಡ ಪ್ರಯಾಣವನ್ನ ಬೆಳೆಸಿತ್ತು. ಜ್ಯೋತಿ ಮತ್ತು ಮೇಘ ಅವರಿಬ್ಬರು ಕೂಡ ಕುಂಭಮೇಳದ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದಾರೆ. ಇಲ್ಲಿಯವರೆಗೂ ಕೂಡ ಕನ್ನಡಿಗರು ಯಾರಿದ್ದಾರೆ ಈ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡವರು, ಬಲಿಯಾದವರು ಎಷ್ಟು ಮಂದಿ, ಇದರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಸಿಕ್ಕಿರಲಿಲ್ಲ. ಆದರೆ ಈಗ ಹೊರಗೆ ಬರ್ತಾ ಇದೆ. ಬೆಳಗಾವಿಯ ತಾಯಿ ಮಗಳು ಇಬ್ಬರು ಕೂಡ ಪ್ರಾಣವನ್ನ ಬಿಟ್ಟಿದ್ದಾರೆ. ಪ್ರಯಾಗ್ರಾಜ್ಗೆ ಹೋಗಬೇಕು, ಕುಂಭಮೇಳದಲ್ಲಿ ಭಾಗಿಯಾಗಬೇಕು ಅಂತ ಬಹಳ ದಿನಗಳಿಂದ ಇವರೆಲ್ಲ ಪ್ಲಾನನ್ನು ಮಾಡಿಕೊಂಡಿದ್ರು. ಅದರಂತೆ 3 ದಿನಗಳ ಹಿಂದಷ್ಟೇ 13 ಜನರ ತಂಡ ಕಟ್ಕೊಂಡು ಪ್ರಯಾಗ್ರಾಜ್ಗೆ ಹೋಗಿದ್ರು. ಇವತ್ತಿನ ಮೌನಿ ಅಮಾವಾಸ್ಯೆಯ ದಿನವೇ ಕುಂಭಮೇಳದಲ್ಲಿ ಮಿಂದೇಳಬೇಕು ಅಂತ ವಿದ್ಯಾ ಸಾಬಡೆ ಅಂತ ಹೇಳಿ ಎಲ್ಲ ಕೂಡ ಈ ರೀತಿ ನೀನು ರಾತ್ರಿ ಸಹಿತ ಫೋನ್ ಮಾಡಿದ್ರು. ಅವ್ರ ತಾಯಿ ಮಗಳು ಇಬ್ರು ಮಾತಾಡ್ಯಾರ ವಾಟ್ಸಪ್ನಾಗ. ಎಲ್ಲ ಈ ರೀತಿ ಸಮಸ್ಯೆ ಹಾಕೋದ ಸರ್. ಇವಾಗ 26 ಜನವರಿ ಸರ್, 26 ಜನವರಿ ಸುಮಾರು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ರು. ಇವಾಗ ನೋಡಿದ್ರೆ ಈ ರೀತಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ಲಿಲ್ಲ ಸರ್. ದವಾಖಾನೆ ಯಾವ್ದು ಟ್ರೇಸ್ ಔಟ್ ಮಾಡ್ರಿ ಯಾರು ಒಬ್ಬರು ಮಾಹಿತಿ ಕೊಡಲಿಲ್ಲ ಸರ್. ಈಗ ನ್ಯೂಸ್ ಮ್ಯಾಗ ಗೊತ್ತದ ಸರ್, ಇದು TV ನ್ಯೂಸ್ ಮ್ಯಾಗ. ಅದಲ್ದ ಒಬ್ಬರು ಚಿದಂಬರ ಪಾಟೀಲ್ ಅಂತ ಒಬ್ರು ಅವ್ರ ಜೊತೆ ಮುಖಂಡ ಹೋಗ್ಯಾರ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ಇವರು ಇಬ್ರು ನೋ ಮೋರ್ ಅಂತ ಅವ್ರು ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂತು ಸರ್ TV ಒಳಗೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಮಾತಾಡಿದ್ರು ಸರ್. ಅವಾಗ ಇಬ್ರು ಆರಾಮಿದ್ರು. ಚಳಿ ಅದ ಇದದ ಆದಾಗ್ಯೂ ಆರಾಮಿದೆ, ಸ್ವಲ್ಪ ಇದು ಗದ್ಲಾಗ್ಯದ, ಸಾವಕಾಶ ಹೋಗ್ತೇವೆ ಅಂತ ಹೇಳಿದ್ರು. ಆದಾಗ್ಯೂ ಈ ರೀತಿ ನೋಡಿದ್ರೆ ಈ ರೀತಿ ಹಾಕೋದ ಸರ್. ಬೆಳಿಗ್ಗೆ ಈಗ ಬೆಳಿಗ್ಗೆಯಿಂದ ನಿಮ್ಗೆ ಸಂಪರ್ಕ ಬಂದಿರಲಿಲ್ಲ? ಇಲ್ಲ ಸರ್, ಒಟ್ಟು ಸಂಪರ್ಕ ಬಂದಿಲ್ಲ. ಇವರು ಮಗಳ ಫ್ರೆಂಡ್ ಸಂಪರ್ಕ ಬಂದಿದ್ರು. ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಇದ್ದಾರೆ ವಿದ್ಯಾ ಸಾಬಡೆ ಅಂತ, ಅವ್ರು ಸಂಪರ್ಕ ಬಂದಿದ್ರು. ಅವರ ವಿಷಯ ಹೇಳಿದ್ರು ಹಿಂಗಾಗ್ಯದ ಅಂತ ಹೇಳಿ. ಆಮೇಲೆ ಪೂರ್ತಿ ವಿಷಯ ಗೊತ್ತಾಗಿದ್ದಿಲ್ಲ. ನಾನು ಮತ್ತೆ ಇವ್ರಿಗೆ ಚಿದಂಬರ ಪಾಟೀಲ್ ಅವ್ರಿಗೆ ಫೋನ್ ಮಾಡಿ, ಅಲ್ಲಿ ಮುಖಂಡರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ. ಇಲ್ಲ ನಮಗೂ ಅಲ್ಲಿದ್ದು ವಿಷಯ ಗೊತ್ತಾಗುತ್ತಲ್ಲ, ತುಂಬ ಗದ್ದಲಿದೆ, ದವಾಖಾನೆಗೆ ಸಹಿತ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಫ್ರೆಂಡ್ ಒಬ್ರು ಹೋಗಿದ್ರು ಗೋಕಾಕ ವಿದ್ಯಾ. ಓಕೆ, ಅವರು ಕುಟುಂಬಸ್ಥರನ್ನ ಕಳ್ಕೊಂಡಂತಹ ನೋವಿನಲ್ಲಿದ್ದಾರೆ. ಎಲ್ಲರೂ ಕೂಡ ಹೋಗಿದ್ರು, ಫೋನ್ ಮೂಲಕ ಕೂಡ ಮಾತನಾಡಿದ್ರು, ಎಲ್ಲ ಸುರಕ್ಷಿತವಾಗಿದ್ದೀವಿ ಅಂತ. ಅದಾದ ನಂತರದಲ್ಲಿ ಎಲ್ಲ ಬೆಳವಣಿಗೆ ಆಗಿದೆ, ನಮಗೂ ಕೂಡ ಆಘಾತವನ್ನು ಮೂಡಿಸ್ತಾ ಇದೆ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಕುಟುಂಬಸ್ಥರಿಗೆ ಅವರ ವೈಫ್ ಮತ್ತು ಅವರ ಮಗಳು ತೀರು ಹೋಗಿದ್ದ ವಿಷಯ ಎಷ್ಟೊತ್ತಿಗೆ ಗೊತ್ತಾಯಿತು? ಈಗ ಅವರ ಬಾಡಿ ತರೋ ವಿಷಯದಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ, ಅದರ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರಂತೆ? ಖಂಡಿತವಾಗಿ ಕೂಡ ಏನು ಮಹಾಕುಂಭಮೇಳ 144 ವರ್ಷಕ್ಕೆ ನಡೆಯುವಂತಹ ಮಹಾಕುಂಭಮೇಳದಲ್ಲಿ ಬೆಳಗಾವಿ ಇಬ್ಬರು ತಾಯಿ ಮಗಳು, ಅದರಲ್ಲೂ ಕೂಡ ತಾಯಿ ಮಗಳು ಸಾವನ್ನಪ್ಪಿರುವಂತದ್ದು. ಏನು ಪುಣ್ಯ ಸ್ನಾನ ಮಾಡಬೇಕಾಗಿದ್ದ ಇಬ್ಬರು ತಾಯಿ ಮಗಳು ಈಗ ಕೊನೆಗಳಿಗೆ ಆಗಿ ಪರಿಣಮಿಸಿರುವಂತದ್ದು. ಈಗಾಗಲೇ ಪ್ರಯಾಗರಾಜದ ಏನು ಸಂಗಮ ಇದೆ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಕಾಲ್ತುಳಿತದಿಂದ ಇಬ್ಬರು ಕೂಡ ಸಾವನ್ನಪ್ಪಿರುವಂತದ್ದು. ಬೆಳಗಾವಿ ನಗರದ ವಡಗಾವಿ ನಿವಾಸಿ ಜ್ಯೋತಿ ಹತ್ತರ್ಬಾಟ್ ಹಾಗೂ ಅವರ ಮಗಳು ಮೇಘ ಹತ್ತರ್ಬಾಟ್ ಸಾವನ್ನಪ್ಪಿರುವಂತದ್ದು. ಈ ಸಾವಿನ ಕುರಿತು ಈಗಾಗಲೇ ಅವರ ಸಹೋದರ ಏನು ಖಚಿತಪಡಿಸಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಏನು ಬೆಳಗಾವಿ ದಕ್ಷಿಣದ ಶಾಸಕರು ಸೇರಿದಂತೆ ಸಾಕಷ್ಟು ಜನರು ಅವರ ಮನೆಗೆ ತೆರಳಿ ಸಾಂತ್ವನ ಹೇಳುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಶವನ್ನ ಕರೆತರುವ ಕುರಿತು ಜಿಲ್ಲಾಧಿಕಾರಿಗಳು ಇನ್ನೂ ಕೂಡ ಯಾವುದೇ ದೃಢೀಕರಿಸಿಲ್ಲ. ಆದ್ರೆ ಮೊದಲೇ ಜಿಲ್ಲಾಧಿಕಾರಿಗಳು ಮಿಸ್ಸಿಂಗ್ ಆಗಿರೋ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ರು. ಏನು ವಿಶೇಷ ಜಿಲ್ಲಾಧಿಕಾರಿಗಳು ಜೊತೆಗೆ ಏನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿ ಇದ್ದಾರೆ, ಅವ್ರ ಜೊತೆಗೆ ನಾವು ಸತತವಾಗಿ ಸಂಪರ್ಕದಲ್ಲಿದ್ದೀವಿ. ಹೀಗಾಗಿ ಅವರು ಯಾವ್ದಾದ್ರು ಮಿಸ್ಸಿಂಗ್ ಇದ್ದಾರೆ ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ರು. ಈಗ ಸಾವನ್ನಪ್ಪಿರುವ ಕುರಿತು ಜಿಲ್ಲಾಡಳಿತದಿಂದ ಇದುವರೆಗೂ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಆದ್ರೆ ಕುಟುಂಬಸ್ಥರ ಪ್ರಕಾರ ಇಬ್ಬರು ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಅವರ ಮನೆಯವರು ಕೂಡ ಅಲ್ಲಿ ಅವ್ರ ಜೊತೆಗೆ ಏನು ಸಾಯಿರತ್ ಅನ್ನೋ ಒಂದು ಟೂರ್ ಏಜೆನ್ಸಿ ಇತ್ತು. ಈ ಏಜೆನ್ಸಿ ಅವರು ಸುಮಾರು 30ಕ್ಕೂ ಹೆಚ್ಚು ಜನರನ್ನ ವಡಗಾವಿಯಿಂದ ಪ್ರಯಾಗ್ರಾಜ್ ಕರ್ಕೊಂಡು ಹೋಗಿದ್ರು. ಅದರಲ್ಲಿ ಸುಮಾರು 5 ರಿಂದ 6 ಜನ ಮಿಸ್ಸಿಂಗ್ ಇದ್ದಾರೆ. ಅದರಲ್ಲಿ ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ಖಚಿತವಾಗಿರುವಂತದ್ದು. ಶವ ಕರೆತರೋದ್ರ ಬಗ್ಗೆ ಈಗ ಬೆಳಗಾವಿ ಶಾಸಕರು ಅಭಯ್ ಪಾಟೀಲ್ ಅಲ್ಲಿ ಅವ್ರ ಮನೆಗೆ ಚೇತನ್, ಇನ್ನುಳಿದವರ ಡೀಟೇಲ್ಸ್ ಲಭ್ಯವಾಗ್ತಿಲ್ವಾ? ಯಾರು ಫೋನ್ ಕಾಂಟ್ಯಾಕ್ಟ್ಗೆ ಸಿಕ್ಕಿಲ್ವಾ? ಇನ್ನು ಮಿಸ್ಸಿಂಗ್ ಲಿಸ್ಟ್ ನಲ್ಲೇ ಇದ್ದಾರಾ? ಜೊತೆ ಸಾಕಷ್ಟು ಜನ, ಅದರಲ್ಲೂ 5 ರಿಂದ 6 ಜನ ಮಿಸ್ಸಿಂಗ್ ಲಿಸ್ಟ್ ಅಲ್ಲಿ ಇರುವಂತದ್ದು. ಸಾಕಷ್ಟು ಫೋನ್ ಕರೆಗಳನ್ನ ಪ್ರಯತ್ನ ಮಾಡ್ತಿದ್ರು ಕೂಡ
ಯಾವುದೇ ಕರೆಗಳು ಏನು ಕನೆಕ್ಟ್ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಒಂದ್ ರೀತಿಯಂತ ಆತಂಕ ನಿರ್ಮಾಣವಾಗಿರುವಂತದ್ದು. ಒಂದ್ ಕಡೆ ಬೆಳಗಾವಿ ಜಿಲ್ಲಾಡಳಿತವು ಕೂಡ ಈ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡ್ತಿರುವಂತದ್ದು. ಹೀಗಾಗಿ ಇನ್ನೂ 4 ರಿಂದ 5 ಜನ ಮಿಸ್ಸಿಂಗ್ ಇರುವುದು ಸಾಕಷ್ಟು ಆತಂಕ ಸೃಷ್ಟಿಸಿರುವಂತದ್ದು. ಅಲ್ಲಿ ಈಗ ಏನು ಅಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಅವರ ನಿರಂತರ ಸಂಪರ್ಕ ಸಾಧಿಸೋಕೆ ಪ್ರಯತ್ನ ಮಾಡ್ತಿರುವಂತದ್ದು. ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗೆ.